ಮುಂದಿನ ಉಪನ್ಯಾಸಕರು ರಾಮಚಂದ್ರ ಅವರು ಪಂಚಮ ಭಾವದ ಬಗ್ಗೆ ಮಾತಾಡ್ತಾರೆ. ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ವಿದ್ವನ್ಮಣಿಗಳಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿರಂಜನ್ ಬಾಬು ಅವರು ಬಿ ರಾಮನ್ ಅವರ ತಂದೆಯಾದಂಥ ಬಿ ರಾಮನ್ ಅವರ ಒಂದು 100ನೇ ಅಂದರೆ ಶತಾಬ್ದಿ ಅಂತ ಹೇಳಿ, ಅಂದರೆ 100 ವರ್ಷಗಳಾಗಿದೆ ಅಂಥೇಳಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಜನಸಾಮಾನ್ಯರಿಗೆ ಈ ಜ್ಯೋತಿಷ್ಯದ ಒಂದು ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಈ ಫ್ರೀ ಕನ್ಸಲ್ಟೇಷನ್ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಹಲವಾರು, ಈಗ ಸುಮಾರು ಒಂದು 600 ಜನ ಅದರಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಈ ಒಂದು ವೇದಿಕೆ ಮೇಲೆ ಅನೇಕ ಗಣ್ಯರಿಂದ ಒಂದೊಂದು ವಿಚಾರಗಳ ಬಗ್ಗೆ ವಿನಿಮಯ ಮಾಡ್ಕೊಳ್ಳೋಕ್ಕೆ ಮತ್ತು ವಿಷಯಗಳನ್ನು ತಿಳಿಸೋಕ್ಕೆ ಈ ಒಂದು ಸಂದರ್ಭವನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ನನಗೂ ಇವತ್ತು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತಿನ ದಿವಸ 5ನೇ ಭಾವದ ವಿಚಾರವಾಗಿ, 5ನೇ ಮನೆ ಅಥವಾ 5ನೇ ಭಾವ ಅಂತ ಹೇಳಿ ಅದರ ವಿಚಾರವಾಗಿ ಎರಡು ಮಾತುಗಳನ್ನು ಆಡೋಕ್ಕೆ ನಾನು ನಿಮ್ಮ ಮುಂದೆ ಇಷ್ಟಪಡ್ತೇನೆ. ಈ ಎಲ್ಲರೂ ಕೂಡ 5th ಭಾವ ಅಂತ ಹೇಳ್ತೀವಿ. ಆದರೆ ಅದನ್ನು ಮೊದಲನೇದಾಗಿ ನಾವು ಭಾವ ಅಂತ ಹೇಳಿ ತಗೊಳ್ಳೋದಕ್ಕಿಂತ ಮುಂಚೆ ಮೊದಲು ರಾಶಿ ಚಕ್ರದಲ್ಲಿ ಅದನ್ನು ನಾವು 5ನೇ ಮನೆ ಅಂತ ಹೇಳಿ ಅದನ್ನು ನೋಡೋದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಹಾಗೆ ಅಂತ ಹೇಳಿದ್ರೆ, ಈಗಾಗಲೇ ಈ ವೇದಿಕೆ ಮೇಲೆ ಹಲವು ಗಣ್ಯರು ಮಾತಾಡಿದ್ದಾರೆ. ಅದರಲ್ಲಿ ಈಗ ತಾನೇ ನಮ್ಮ NS ಮೂರ್ತಿಯವರು ತೋರಿಸಿದ್ದಾರೆ. ಮತ್ತು ಈಗ ತಾನೇ ಕೃಷ್ಣಕುಮಾರ್ ಅವರು ಹೇಳಿದ್ರು, ಯಾವುದೇ ಒಂದು ವಿಚಾರವನ್ನು ನೋಡಬೇಕಾದಾಗ ಕರ್ಮ ಥಿಯರಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಆ ಥರದಲ್ಲಿ ಈ 5th ಭಾವ ಅಂತ ಹೇಳೋದಕ್ಕಿಂತ ಮೊದಲು 5ನೇ ಮನೆ ಅನ್ನೋದನ್ನು ನಾವು ನೋಡೋದನ್ನು ಕಲಿಬೇಕು. 5ನೇ ಮನೆ ಅಂತ ಹೇಳಿದಾಗ 5ನೇ ಮನೆ ಅಂತ ಹೇಳಿ ಅದನ್ನು ಮೊದಲು ನೋಡಬೇಕು ಅಂತ ಹೇಳಿದ್ದೀವಿ. 5ನೇ ಮನೆ ಅಂತ ಹೇಳಿದಾಗ 5ನೇ ಮನೆಯಲ್ಲಿ ನೋಡ್ತಕ್ಕಂಥ ವಿಚಾರಗಳು ಯಾವ್ಯಾವುದು ಅಂತ ಈಗ ಎಲ್ಲರೂ ತಿಳ್ಕೊಂಡಿರೋ ಹಾಗೆ, ಇವಾಗ 5ನೇ ಮನೆ ವಿಚಾರದಲ್ಲಿ ಮಾತಾಡ್ತೀನಿ ಅಂದರೆ ಎಲ್ಲರೂ ಕೂಡ ಬರೀ ಈ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಒಂದು ಐಡಿಯಾ ಬಂದಿರುತ್ತೆ. ಆದರೆ ಈ 5ನೇ ಮನೆಯಲ್ಲಿ ಬರೀ ಇಶ್ಯೂಸ್ ಒಂದೇ ಅಲ್ಲ, ಅದರಲ್ಲಿ ಹಲವಾರು ವಿಚಾರಗಳು ಇದಕ್ಕೆ ಸಂಬಂಧಪಟ್ಟಿದೆ. ಆದ್ದರಿಂದ ಈ 5ನೇ ಮನೆಯಲ್ಲಿ ಮುಖ್ಯವಾಗಿ ನೋಡಬೇಕಾದ್ದು, ಅದಕ್ಕೆ ಹೆಸರೇ 5ನೇ ಮನೆಗೆ ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ. ಸೊ ಪೂರ್ವ ಪುಣ್ಯಸ್ಥಾನ ಅಂತ ಹೇಳಿದಾಗ ಅದು ಈ ಕರ್ಮ ಥಿಯರಿಗೆ ಸಂಬಂಧಪಟ್ಟಂಥ ವಿಷಯವೇ ಆಗಿದೆ ಹೊರತು ಬೇರೆ ಏನೂ ಅಲ್ಲ. ಯಾಕೆಂದರೆ ಪೂರ್ವ ಪುಣ್ಯ ಅಂತ ಹೇಳಿದ್ರೆ ಹೇಗೆ ಬರುತ್ತೆ ಪೂರ್ವ ಪುಣ್ಯ? ಅದಕ್ಕೆ ಒಂದು ಲಿಂಕ್ ಇದೆ. ಏನದು ಹಾಗೆ ಅಂತ ಹೇಳಿದ್ರೆ, 9ನೇ ಮನೆಯನ್ನು ಅಲ್ಲಿ ಪೂರ್ವ ಜನ್ಮಸ್ಥಾನ ಅಂತ ಹೇಳ್ತಾರೆ. ಅಂದರೆ ಹಿಂದಿನ ಜನ್ಮದ ಸ್ಥಾನ ಅಂತ. ಆದ್ದರಿಂದ ನಿಮಗೆ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ತಿಳಿದಂಥವ್ರುಗಳಿಗೆ ಮುಖ್ಯವಾಗಿ ನೋಡಬೇಕಾದ್ದು, ಜಾತಕ ತಗೊಂಡ ತಕ್ಷಣ 1, 5, 9ನೇ ಮನೆಯನ್ನು ನೋಡ್ಕೊಳ್ಬೇಕು ಅಂತ. 159 ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಅದನ್ನು ತ್ರಿಕೋಣ ಸ್ಥಾನಗಳು ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಮತ್ತು ತ್ರಿಕೋಣ ಸ್ಥಾನಗಳು ಸದಾ ಶುಭ ಫಲವನ್ನೇ ಕೊಡುತ್ತೆ ಅಂತಲೂ ಕೂಡ ಅಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ 159ನಲ್ಲಿ ನಿಮಗೆ ಏನೇನು ತಿಳಿಯುತ್ತೆ ಹಾಗೆ ಅನ್ನುವಂಥ ವಿಚಾರವನ್ನು ಸ್ವಲ್ಪ ನಾವು ಅವಲೋಕನ ಮಾಡೋಣ. ಮೊದಲನೇದಾಗಿ ನಮ್ಮ 9ನೇ ಮನೆ ಅಂತ ಹೇಳಿದ್ರು. ಆ 9ನೇ ಮನೆಯಲ್ಲಿ ಹಿಂದಿನ ಜನ್ಮ ಅಂತ ಹೇಳಿದ್ದಾರೆ. ಆದ್ದರಿಂದ ಯಾವುದೇ ಜಾತಕವನ್ನು ತಗೊಂಡ್ರೂ ಕೂಡ ಪೂರ್ವ ಜನ್ಮದ ವಿಚಾರವಾಗಿ, ಅಂದರೆ ಕರ್ಮದ ವಿಚಾರವಾಗಿ ನೋಡುವಾಗ 9ನೇ ಮನೆಯನ್ನು ನೋಡೋದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಆ ಪೂರ್ವ ಜನ್ಮದಲ್ಲಿ ಏನು ಹೇಳುತ್ತೆ ಹಾಗೆ ಅಂದರೆ, ಈಗ ಕೃಷ್ಣಕುಮಾರ್ ಅವರು ಹೇಳಿದ್ರು, ರೋಗದ ವಿಚಾರದಲ್ಲಿ ಹೇಳಿದ್ರು, ಅದು ಕೂಡ ಒಂದು ಋಣ ಹಾಗೆ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಹೇಳುತ್ತೆ ಏನದು,
ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಒಂದು ರೀತಿಯಾದಂತಹ ಪಾಪಕರ್ಮಗಳ ಫಲಗಳು ಈ ಜನ್ಮದಲ್ಲಿ ವ್ಯಾಧಿ ರೂಪದಲ್ಲಿ ಆ ಜೀವಿಗೆ ತೊಂದರೆಯನ್ನು ಕೊಡುತ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಲ್ಲಿ ಅದು ಹಿಂದಿನ ಜನ್ಮದ ಫಲಗಳು ಅಂತ ಹೇಳ್ತೀವಲ್ವ. ಆದ್ದರಿಂದ ಪ್ರತಿಯೊಂದು ಇದಕ್ಕೆ ಜೀವಿಗೆ ಎಲ್ಲ ಆಗು ಹೋಗುಗಳು ಅಂದರೆ ಹುಟ್ಟಿನಿಂದ ಸಾಯುವವರೆಗೆ ಆಗು ಹೋಗುಗಳ ಜೊತೆಗೆ ನೋಡಿ, ಬರೀ ಅಷ್ಟೇ ಅಲ್ಲ, ಅದರ ಜೊತೆಗೆ ಮುಂದಿನ ಜನ್ಮಗಳ ಒಂದು ವಿಚಾರಕ್ಕೂ ಕೂಡ ಹಿಂದಿನ ಜನ್ಮದ ಕರ್ಮಫಲಗಳೇ ಕಾರಣವಾಗುತ್ತದೆ ಅಂತ ಹೇಳಿ ಅಲ್ಲಿ ಹೇಳುತ್ತೆ. ಆದ್ದರಿಂದ 9ನೇ ಮನೆ ಬಹಳ ಮುಖ್ಯ. ಆದ್ದರಿಂದ 9ನೇ ಮನೆಯನ್ನು ನೋಡಿದ ಮೇಲೆ ನೋಡಿಕೊಂಡಾಗ 9ನೇ ಮನೆಯಲ್ಲಿ ಈ ಜೀವಿಯು ಯಾವ ರೀತಿಯಾದಂಥ ಕರ್ಮಗಳನ್ನು ಮಾಡಿದ್ದಾನೆ ಹಿಂದಿನ ಜನ್ಮಗಳಲ್ಲಿ ಮತ್ತು ಆ ಜನ್ಮಗಳ ಒಂದು ಕರ್ಮದ ಆಧಾರದ ಮೇಲೆ ಈ ಜೀವಿಗೆ ಯಾವ ರೀತಿಯಾದಂಥ ಫಲಗಳು ಉಂಟಾಗುತ್ತದೆ ಅಥವಾ ಅನುಭವಿಸುತ್ತಾನೆ ಅನ್ನುವಂಥ ವಿಚಾರವನ್ನು ಅದು ಹೇಳುತ್ತೆ. ಅದನ್ನು ಹೇಳುವಾಗ ಅದು ಈ ಜೀವಿಯ ವ್ಯಕ್ತಿಯ ಜೀವನದ ಉದ್ದಕ್ಕೆ ಎಲ್ಲ ವಿಚಾರವನ್ನು ಕೂಡ ಅದು ತೋರಿಸುತ್ತೆ ಅಂತ ಹೇಳಿದ್ವಿ. ಆದ್ದರಿಂದ ಅದನ್ನು ಹೇಗೆ ಆ ವ್ಯಕ್ತಿ ಪಡಿತಾನೆ ಅನ್ನುವಂಥ ವಿಚಾರವನ್ನು ಈ 5ನೇ ಮನೆಯಲ್ಲಿ ಅದು ಹೇಳುತ್ತದೆ. ಆದ್ದರಿಂದಲೇ ಅದನ್ನು ನೋಡಿ 9ನೇ ಮನೆಗೆ ಅದು ಭಾಗ್ಯಸ್ಥಾನವಾಗುತ್ತದೆ. ಅಂದರೆ ಹಿಂದಿನ ಜನ್ಮಕ್ಕೆ ಅದು ಭಾಗ್ಯಸ್ಥಾನವಾಗುತ್ತೆ. ಆ ಭಾಗ್ಯವು ಈ ಜೀವಿಗೆ ಏನಾಗುತ್ತೆ, ಜನ್ಮ ಜಾತಕದಿಂದ 5ನೇ ಮನೆಯಾಗುತ್ತದೆ. ಆ 5ನೇ ಮನೆಯನ್ನು ಅದಕ್ಕೋಸ್ಕರನೇ ಈ ಜನ್ಮದ ಅದನ್ನು ಹಿಂದಿನ ಜನ್ಮ ಅಂತ ಹೇಳಿದ್ರು. 9ನೇ ಮನೆಯನ್ನು 5ನೇ ಮನೆಯನ್ನು ಹೇಳುವಾಗ ಅದು ಈ ಜನ್ಮದ SB ಅಕೌಂಟ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಅಂದರೆ ಅದಕ್ಕೋಸ್ಕರನೇ ಆ ಉದ್ದೇಶದಿಂದಲೇ ಅದನ್ನು ಪೂರ್ವ ಪುಣ್ಯ ಅಂತ ಹೇಳಿರೋದು. ಆದ್ದರಿಂದ ಈಗ ಹಾಗಾದರೆ ಹೇಳಿದ ಹಾಗೆ 5ನೇ ಮನೆಯು ಈ ಜನ್ಮಕ್ಕೆ ಅತಿ ಮುಖ್ಯ ಅನ್ನುವಂಥದ್ದು ಎಲ್ಲರಿಗೂ ತಿಳಿಯುತ್ತದೆ. ಆದ್ದರಿಂದ ಈ 5ನೇ ಮನೆ ಅನ್ನುವಂಥದ್ದನ್ನು ನಾವು ಅನಲೈಸ್ ಮಾಡಿದಾಗ 5ನೇ ಮನೆಯಿಂದ ಈ ಜನ್ಮದ ಲಗ್ನವು ಭಾಗ್ಯಸ್ಥಾನವಾಗಿದೆ. ಆದ್ದರಿಂದ ಈ ಜನ್ಮಕ್ಕೆ ಹಿಂದಿನ ಜನ್ಮವೂ ಬಹಳ ಮುಖ್ಯ, ಈ ಜನ್ಮವೂ ಬಹಳ ಮುಖ್ಯ, ಮತ್ತು ಈ ಜನ್ಮದಿಂದ ಫಲ ಅನುಭವಿಸುವ ಅಥವಾ ಮಾಡುವ ಕರ್ಮಗಳಿಂದ ಉಂಟಾಗುವಂತಹ ಫಲಗಳು ಮುಂದಿನ ಜನ್ಮಕ್ಕೆ ನಮಗೆ ಹೇಗೆ ತಗೊಂಡು ಹೋಗುತ್ತೆ ಅನ್ನುವಂಥದ್ದನ್ನು ಹೇಳುವಂಥದ್ದು ಕೂಡ 5ನೇ ಮನೆಯಾಗಿರುತ್ತದೆ. ಆದ್ದರಿಂದ 5ನೇ ಮನೆಯಲ್ಲಿ ನಾವು ಹೇಳುವಾಗ 5ನೇ ಮನೆಯಲ್ಲಿ ಭಾವವನ್ನು ಅದನ್ನು ಭಾವ ಅಂತ ಹೇಳಿ ಅದನ್ನು ತಗೊಳ್ತೀವಿ. ಆ ಭಾವಕುಂಡಲಿ ಅಂತ ಹೇಳಿ ತಗೊಂಡಾಗ ಮಾತ್ರ ಅದರಲ್ಲಿ ಪಂಚಮ ಭಾವವನ್ನು ಅಲ್ಲಿ ಪುತ್ರ ಅಥವಾ ಸಂತಾನ ಭಾವ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದಾರೆ. ಅದಕ್ಕೆ ಭಾವಗಳು ಅಂತ ಹೇಳಿ ಅದನ್ನು ಹೋದಾಗ ಆ ಭಾವ ಸಂಜ್ಞೆಗಳು ಅಂತ ಇರುತ್ತೆ. ಆ ಭಾವ ಸಂಜ್ಞೆಗಳನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಆ ಭಾವ ಸಂಜ್ಞೆಗಳಲ್ಲಿ ಒಂದೊಂದು ಭಾವ ಸಂಜ್ಞೆಗಳಿಗೂ ಅಲ್ಲಿ ಒಂದೊಂದು ಭಾವಕ್ಕೂ ಕೂಡ 5, 7, 9 ಸಂಜ್ಞೆಗಳ ಹೆಸರುಗಳನ್ನು ಕೊಟ್ಟಿರ್ತಾರೆ. ಆ ಸಂಜ್ಞೆಗಳ ಹೆಸರನ್ನು ಯಾಕಪ್ಪ ತಿಳ್ಕೊಳ್ಬೇಕು ಹಾಗೆ ಅಂತ ಹೇಳಿದ್ರೆ, ಒಂದೊಂದು ಶ್ಲೋಕಗಳಲ್ಲಿ ಅಂದರೆ ಈ ಫಲವಿಭಾಗವನ್ನು ವಿವರಣೆಯಾಗಿ ಕೊಡುವಂಥ ಕೆಲವು ಶ್ಲೋಕಗಳಲ್ಲಿ ಆ ಶ್ಲೋಕಗಳ ಒಂದು ಶಬ್ದಾನುಸಾರವಾಗಿಯೂ ಹಾಗೂ ಒಂದೊಂದು ಅರ್ಥಾನುಸಾರವಾಗಿಯೂ ಒಂದೇ ಒಂದು ಅರ್ಥ ಬರುವಂಥ ಅರ್ಥನ ನಾನಾ ಶಬ್ದಗಳಿಂದ ಅಲ್ಲಿ ಸೇರಿಸಿರ್ತಾರೆ. ಅಲ್ಲಿಗೆ ಸಂತಾನ ಅಂತ ಹೇಳಿದಾಗಲೇ ಅಲ್ಲಿ ಪುತ್ರ ಅಂತಲೂ ಹೇಳ್ತಾರೆ, ಆಮೇಲೆ ಅಲ್ಲಿ ಸ್ತ್ರೀ ಸಂತಾನ ಅಂತಲೂ ಹೇಳ್ತಾರೆ ಅಲ್ವಾ. ಆ ಥರ ಅಲ್ಲಿ ಒಂದೊಂದು ಶಬ್ದಕ್ಕೆ ಹಲವಾರು ಅರ್ಥಗಳನ್ನು ಹೇಳುವಾಗ ಕೆಲವು ಶ್ಲೋಕಗಳಲ್ಲಿ ಬೇರೆ ಬೇರೆಯಾದಂಥ ವರ್ಡ್ಗಳನ್ನು ಸೇರಿಸಿರ್ತಾರೆ. ಅದರ ಜೊತೆಗೆ ಈ 5ನೇ ಮನೆಯಲ್ಲಿ ವಿದ್ಯಾಭ್ಯಾಸದ ವಿಚಾರವಾಗೂ ಕೂಡ ಅದರಲ್ಲಿ ಹೇಳುತ್ತೆ. ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ವ್ಯಾಸಂಗ ಅಂತ ಅಂದರೆ ಏನು, ಹೈಯರ್ ಎಜುಕೇಷನ್ ವಿಚಾರವಾಗಿ ತೀರ್ಮಾನ ಮಾಡಬೇಕಾದ್ರೆ 5ನೇ ಮನೆಯನ್ನು ನಾವು ನೋಡಿಕೊಳ್ಳೇಬೇಕು ಹಾಗೆ ಅಂತ. ಈಗ ವಿದ್ಯಾಭ್ಯಾಸದ ಸ್ಥಾನ ಅಂತ ಹೇಳಿದಾಗ ಎಲ್ಲರೂ ತಿಳಿದಂತೆ 4ನೇ ಮನೆಯನ್ನು ವಿದ್ಯಾಸ್ಥಾನ ಅಂತ ಹೇಳ್ತೀವಿ.
ಆದರೆ 5ನೇ ಮನೆಯನ್ನು ಹೆಚ್ಚಿನ ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ಆದರೂ ಕೂಡ ಈ ಒಂದು ವಿದ್ಯಾಭ್ಯಾಸದ ವಿಚಾರವಾಗಲಿ, ಯಾವುದೇ ಒಂದು ಭಾವದ, ಯಾವುದೇ ಒಂದು ಸ್ಥಾನದ ಪೂರ್ಣ ವಿಚಾರವನ್ನು ನಾವು ತೀರ್ಮಾನ ಮಾಡಬೇಕಾದ್ರೆ ಆಯಾ ಮನೆಗಳನ್ನು ನೋಡಿ ತೀರ್ಮಾನ ಮಾಡೋದರಲ್ಲಿ ಖಂಡಿತವಾಗಲೂ ಅರ್ಥವಿರೋದಿಲ್ಲ. ಆದರೆ ಅವುಗಳನ್ನೆಲ್ಲ ತೀರ್ಮಾನ ಮಾಡಬೇಕಾದ್ರೆ ಯಾವಾಗಲೂ ಪೂರಕ ಭಾವಗಳು ಹಾಗೆ ಅಂತ ಹೇಳಿ ಇರುತ್ತೆ. ಆ ಪೂರಕ ಭಾವಗಳನ್ನು ನೋಡ್ದಿರ ನಾವು ತೀರ್ಮಾನ ಮಾಡಿದ್ರೆ ಕರೆಕ್ಟಾಗಿ, ಅಂದರೆ ಅಕ್ಯುರೇಟಾಗಿ ಆನ್ಸರ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ 5ನೇ ಮನೆಯನ್ನು ತೀರ್ಮಾನ ಮಾಡುವಾಗ, 5ನೇ ಮನೆಯನ್ನಾಗಿ ನಾನು ಮೊದಲು ಹೇಳಿದೆ, 5ನೇ ಮನೆ ಅಂತ ಹೇಳಿದ ತಕ್ಷಣವೇ 5ನೇ ಮನೆಯಲ್ಲಿ ತೀರ್ಮಾನ ಮಾಡುವಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದಕ್ಕೆ ಮೊದಲು ಸಂಜ್ಞೆಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಆ ಸಂಜ್ಞೆಗಳನ್ನು ತಿಳ್ಕೊಂಡಾದ ಮೇಲೆ 5ನೇ ಮನೆಯಲ್ಲಿ ಅಥವಾ 5ನೇ ಭಾವದಲ್ಲಿ ಅಂತ ಹೇಳಿ ಅದರಲ್ಲಿ ಬರುವಂತಹ, ಅಂದರೆ ವಿಷಯಗಳು ಅಂತ ಅದರಲ್ಲಿ ಹೇಳ್ತೀವಿ. ಅದರಲ್ಲಿ ಬರೀ ಸಂತಾನ ಒಂದೇ ಅಲ್ಲ, ಹೈಯರ್ ಎಜುಕೇಷನ್ ಒಂದೇ ಅಲ್ಲ, ಗೊತ್ತಾಯ್ತಾ? ಹೈಯರ್ ಎಜುಕೇಷನಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಹಲವಾರು ವಿಧಿವಿಧಾನಗಳು, ಭಾಗಗಳು, ಅವುಗಳನ್ನೆಲ್ಲವನ್ನು 5ನೇ ಮನೆ ಸೂಚಿಸುತ್ತೆ. ಆದ್ದರಿಂದ ಅದನ್ನೆಲ್ಲವನ್ನು ನಾವು ತೀರ್ಮಾನ ಮಾಡಬೇಕಾದ್ರೆ ಬರೀ 5ನೇ ಮನೆಯಲ್ಲಿ ಸುಮ್ಮನೆ ಭಾವ ಅಂತ ಹೇಳಿಬಿಟ್ಟು ಭಾವಕುಂಡಲಿಯನ್ನು ನೋಡಿ ಹೇಳೋದಲ್ಲ, ಅಥವಾ ನಾವು ಡಿವಿಷನಲ್ ಚಾರ್ಟ್ಸ್ಗೆ ಹೋಗ್ತೀವಿ ಹಾಗೆ ಅಂತ ಹೇಳಿಬಿಟ್ಟು ವಿದ್ಯಾಭ್ಯಾಸಕ್ಕೆ ಅಂತ D24 ನೋಡಿ ಹೇಳುವಾಗ 5ನೇ ಮನೆಯನ್ನು ನೋಡಿ D24 ನೋಡಿ ಹೇಳೋದು ಅಲ್ಲ. ಈ 5ನೇ ಮನೆಯಲ್ಲಿ ಮೊದಲು ಹೇಳಿದಾಗೆ ಸಂಜ್ಞೆಗಳನ್ನು ತಿಳ್ಕೊಂಡು ಮತ್ತು ಅವುಗಳಲ್ಲಿ ತೀರ್ಮಾನ ಮಾಡುವಂತಹ ವಿಷಯಗಳನ್ನು ತಿಳ್ಕೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಭಾವಗಳು, ಅಂದರೆ ಸ್ಥಾನಗಳು ಪೂರಕ ಭಾವಗಳು ಅಂತ ಹೇಳ್ತೀವಿ. ಅವುಗಳನ್ನು ಪೂರಕ ಸ್ಥಾನ ಅಂತ. ಆದ್ದರಿಂದ ಆ ಪೂರಕ ಸ್ಥಾನಗಳನ್ನು ಅದನ್ನು ಚೆನ್ನಾಗಿ ಗಮನಿಸಬೇಕು ಅಂತ. ಆದ್ದರಿಂದ ಒಂದು ಉದಾಹರಣೆಗೆ ಈ ವಿದ್ಯಾಭ್ಯಾಸದ ವಿಚಾರವಾಗಿ, ಹೈಯರ್ ಎಜುಕೇಷನ್ ವಿಚಾರವಾಗಿ ತಗೊಂಡ್ರೆ 5ನೇ ಮನೆಯಲ್ಲಿ ಅದನ್ನು ತೀರ್ಮಾನ ಮಾಡಬೇಕಾದ್ರೆ 2ನೇ ಮನೆಯನ್ನು ನೋಡ್ಕೊಳ್ಬೇಕು, 4ನೇ ಮನೆಯನ್ನು ನೋಡಬೇಕು, ಮತ್ತು 5ನೇ ಮನೆಯನ್ನು ನೋಡಬೇಕು ಅಂತ ಹೇಳುತ್ತೆ. ಆದರೆ ಇವೆಲ್ಲವನ್ನು ನೋಡಿ ನಾವು ತೀರ್ಮಾನ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಜಾತಕನಿಗೆ ಕೆಲವೊಂದು ವಿಚಾರಗಳಲ್ಲಿ ಇವುಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಜಾತಕದಲ್ಲಿ ಸಿಕ್ಕದೇ ಇರುವಂತಹ ವಿಚಾರಗಳು, ಅಂದರೆ ಗಮನದಲ್ಲಿ, ಅಂದರೆ ನೋಡಿದ ತಕ್ಷಣ ಅಥವಾ ನಾವು ಈ ರೀತಿಯಾಗಿ ಹೋದಾಗ ಅದರಲ್ಲಿ ಸಿಕ್ಕದೇ ಇರತಕ್ಕಂಥ ಹಲವಾರು ಸೀಕ್ರೆಟ್ ವಿಷಯಗಳು ಅನೇಕ ಜಾತಕಗಳಲ್ಲಿ ಇರುತ್ತವೆ. ಆದ್ದರಿಂದ ಅವುಗಳ ಬಗ್ಗೆಯೂ ಕೂಡ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ. ಆ ಹೆಚ್ಚಿನ ಗಮನವನ್ನು ಕೊಡುವಂಥ ಒಂದೆರಡು ವಿಚಾರಗಳನ್ನು ಇವತ್ತು ಹೇಳ್ತೇನೆ. ಅದರಲ್ಲಿ ಮೊದಲನೇದಾಗಿ ನಾನು ಹೇಳಿದಾಗೆ ಯಾವ ಡಿವಿಷನಲ್ ಚಾರ್ಟ್ಸ್ ಆಗಲಿ, ಯಾವ ಅಷ್ಟಕ ವರ್ಗ ಆಗಲಿ, ಯಾವ ಷಡ್ಬಲವಾಗಲಿ ಅಥವಾ ದಶಾಭುಕ್ತಿ ಆಗಲಿ, ಅದೆಲ್ಲ ನೋಡಿ ಪ್ರಿಡಿಕ್ಷನ್ ಹೇಳೋದಕ್ಕಿಂತಲೂ ಮೊದಲು ರಾಶಿ ಕುಂಡಲಿಯನ್ನು ಸರಿಯಾಗಿ ನೋಡೋದನ್ನು ಕಲಿಬೇಕು. ಏನು ರಾಶಿ ಕುಂಡಲಿಯನ್ನು ನೋಡೋದನ್ನು ಕಲಿಬೇಕು, ಯಾಕೆ ನೋಡಬೇಕು ಹೆಚ್ಚಾಗಿ ಹಾಗೆ ಅಂತ ಹೇಳಿದ್ರೆ, ನೀವು ಯಾವುದೇ ವಿಧವಾದಂಥ ಡಿವಿಷನಲ್ ಚಾರ್ಟ್ಸ್ನ ತಗೊಂಡ್ರೂ ಕೂಡ ಈ ರಾಶಿ ಕುಂಡಲಿಯಲ್ಲಿ ಅದರ ಫಲಾಫಲಗಳು ಇದೆ ಎನ್ನುವಂಥ ಒಂದು ಖಾತರಿ ಇದ್ದಾಗ ಮಾತ್ರ ಅದು ಆ ಜಾತಕನಿಗೆ ಫಲಕಾರಿಯಾಗುತ್ತದೆಯೋ ಇಲ್ಲವೋ ಅನ್ನುವಂಥ ಕನ್ಫರ್ಮೇಷನ್ಗೆ ಡಿವಿಷನಲ್ ಚಾರ್ಟ್ಸ್ನ ನೋಡಬೇಕೇ ಹೊರತು ಆ ಡಿವಿಷನಲ್ ಚಾರ್ಟ್ಸಿಂದನೇ ಆ ಜಾತಕನಿಗೆ ಆ ಫಲಗಳು ಬರೋದಿಲ್ಲ. ಅದು ಆಮೇಲೆ ಇನ್ನೊಂದೇನು ಅಂದರೆ, ಆ ಇದರಲ್ಲಿ ರಾಶಿ ಕುಂಡಲಿಯಲ್ಲಿ ಅದರ ಫಲಾಫಲಗಳಲ್ಲಿ ಆ ಜಾತಕನಿಗೆ ಅದರ ಫಲವಿಲ್ಲ ಎನ್ನುವಂಥದ್ದಿದ್ದರೆ ಯಾವ ದಶಾಭುಕ್ತಿ ಕಾಲಗಳೇ ಆದರೂ, ಉಚ್ಚಗ್ರಹಣ ದಶೆಯೇ ಆದರೂ, ಲಗ್ನಾಧಿಪತಿಯ ದಶೆಯೇ ಆದರೂ, ಭಾಗ್ಯಾಧಿಪತಿಯ ದಶೆಯೇ ಆದರೂ ಆ ಜಾತಕನಿಗೆ ಆ ಫಲವು ಬರುವುದಿಲ್ಲ. ಎಷ್ಟೋ ಜನ ಇದ್ದಾರೆ. ಇವಾಗ ಒಂದೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಮನೆ ವಿಚಾರದಲ್ಲಿ ಒಂದು ಎಕ್ಸಾಂಪಲ್ನ ತೋರಿಸ್ತೇನೆ. ಈಗ ಮನೆ ವಿಚಾರದಲ್ಲಿ ಗೃಹ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸ್ವಂತ ಮನೆ ಇರೋದಕ್ಕೆ ಸಾಧ್ಯ ಇಲ್ಲ.
ಸ್ವಂತ ಮನೆ ಇಲ್ಲದೆ ಇರೋರು ಬೇಕಾದಷ್ಟು ಜನ ಇರ್ತಾರೆ. ಹಾಗಂತ ಅವರಿಗೆ ದುಡ್ಡಿಲ್ವಾ, ಅವ್ರಿಗೆ ಮನೆ ತಗೊಳ್ಳೋಂಥ ಶಕ್ತಿ ಸಾಮರ್ಥ್ಯ ಇಲ್ವಾ? ತಗೊಳ್ಬಹುದು, ಅವ್ರಿಗೆ ದುಡ್ಡು ಇದೆ, ಗೊತ್ತಾಯ್ತಾ, ಆದರೆ ಎಲ್ಲ ಇದೆ, ಆದರೆ ಅವರಿಗೆ ಮನೆ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಆ ಥರದ್ದು ಹಲವಾರು ಜಾತಕಗಳಿವೆ. ಅದರಂತೆಯೇ ನಾವು ನೋಡುವಂಥ ಒಂದು ಸ್ಥಾನದ ವಿಚಾರದಲ್ಲೂ ಕೂಡ ಹಲವಾರು ವಿಚಾರಗಳಿರುತ್ತೆ. ಅದಕ್ಕೆ ಹೇಳಬೇಕು ಅಂದರೆ, ಉದಾಹರಣೆಗೆ 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಆಸ್ತಿ ದುಡ್ಡನ್ನೇ ಇಟ್ಕೊಂಡು ಮನೆ ಹುಡುಕಿ 2-3 ವರ್ಷದಿಂದ ಹುಡುಕ್ತಾ ಇರೋವಂಥವ್ರು ಇದ್ದಾರೆ. ಆದರೆ ಮನೆ ಮಾತ್ರ ಅವ್ರ ಕೈಲಿ ತೊಗೊಳಕ್ಕಾಗಿಲ್ಲ. ಅದು ಯಾಕಾಗಿಲ್ಲ ಅಂದರೆ, ಅದು ತೋರಿಸೋದು ನಿಮಗೆ ಯಾವ ಡಿವಿಷನಲ್ ಚಾರ್ಟ್ಸಲ್ಲಿ ನೀವು ಅದನ್ನು ನೋಡಿಬಿಟ್ಟು ಆ ಡಿವಿಷನಲ್ ಚಾರ್ಟ್ಸಲ್ಲಿ ಗ್ರಹಗಳಿವೆ, ಸ್ಥಾನಗಳಲ್ಲಿವೆ, ಅದರಿಂದ ನಿನಗೆ ಫಲ ಬರುತ್ತೆ ಹಾಗೆ ಅಂತ ಹೇಳಿದ್ರೆ ಅದನ್ನು ಹೇಳೋವಂಥದ್ದು ಏನಿದ್ರು ನನಗೆ ಈಗ ಗುರುಬಲ ಬರುತ್ತೆ, ಈಗ ಇದು ಕುಜ ನಿನಗೆ 4ನೇ ಮನೆಗೆ ಬರ್ತಾನೆ ಅಥವಾ ಕುಜ 10ನೇ ಮನೆಗೆ ಬರ್ತಾನೆ, ಅವನು ಹುಚ್ಚನಾಗ್ತಾನೆ, ಅವನ ದೃಷ್ಟಿ ಬೀಳುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಅದನ್ನು ನಾವು ಕಾಲವನ್ನು ತಳ್ತೀವಿ ಹೊರತು ಅದು ಫಲಕಾರಿ ಆಗೋದಿಲ್ಲ. ಅದನ್ನು ನೀವು ನೋಡಬೇಕಾದ್ರೆ ರಾಶಿ ಕುಂಡಲಿಯಲ್ಲೇ ಅದನ್ನು ತೀರ್ಮಾನ ಮಾಡಬೇಕು ಅಂತ. ಆ ತೀರ್ಮಾನ ಮಾಡೋದಕ್ಕೆ ಅದರಂತೆ ಈ 5th ಹೌಸ್ ವಿಚಾರವಾಗಿಯೂ ಕೂಡ, ಆ 5ನೇ ಮನೆಯ ವಿಚಾರವಾಗಿಯೂ ಒಂದು ಸಂತಾನ ಇರಬಹುದು, ಅಥವಾ ಒಂದು ಹೈಯರ್ ಎಜುಕೇಷನ್ ವಿದ್ಯಾಭ್ಯಾಸದಲ್ಲಿ ಏನು ಡಾಕ್ಟ್ರ್ ಪರೀಕ್ಷೆ ಇರ್ಬೋದು, ಸರ್ಜನ್ ಪರೀಕ್ಷೆ ಇರ್ಬೋದು, ಇಂಜಿನಿಯರಿಂಗ್ ಪರೀಕ್ಷೆ ಇರ್ಬೋದು, ಆಮೇಲೆ PhD ಇರ್ಬೋದು, ಯಾವುದೇ ಒಂದು ಈ ರೀತಿಯ ವಿದ್ಯಾಭ್ಯಾಸಗಳೇ ಅಲ್ಲದೆ ಮಂತ್ರವಿದ್ಯೆ ಇರ್ಬೋದು, ತಂತ್ರವಿದ್ಯೆ ಇರ್ಬೋದು, ಹಾಗೂ ಉಪಾಸನಾ ವಿದ್ಯೆಗಳಿರ್ಬೋದು, ಅಥವಾ ಜ್ಯೋತಿಷ್ಯ ಶಾಸ್ತ್ರವಿರ್ಬೋದು, ಇವೆಲ್ಲವನ್ನು ನೀವು ತೀರ್ಮಾನ ಮಾಡಬೇಕಾದರೂ ಕೂಡ 5ನೇ ಮನೆಯನ್ನು ಹೆಚ್ಚಾಗಿ ನೀವು ಗಮನಿಸಬೇಕು ಅಂತ ಹೇಳಿದೆ. ಆದ್ದರಿಂದ ಹೈಯರ್ ಎಜುಕೇಷನ್ ಅಂತ ಹೇಳಿದಾಗ ಹೈಯರ್ ಎಜುಕೇಷನ್ ಅನ್ನುವಂಥದ್ದಕ್ಕೆ ಈ ಜ್ಯೋತಿಷ್ಯ ಶಾಸ್ತ್ರವು ಹೇಗೆ ಹೈಯರ್ ಎಜುಕೇಷನ್ ಆಗೋಕ್ಕೆ ಸಾಧ್ಯ? ಯಾರು ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ? ಈಗ ಕೊಡ್ತಾ ಇರತಕ್ಕಂಥ ಯಾರು ದಯವಿಟ್ಟು ಯಾವ ಇನ್ಸ್ಟಿಟ್ಯೂಷನ್ಗಳ ಹೆಡ್ಗಳಿದ್ದರೂ ಕೂಡ ಮತ್ತು ಯಾರೇ ಇದ್ದರೂ ಕೂಡ ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ಈ ಮಾತು ಇದರಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಅದನ್ನು ಯಾರು ತಪ್ಪಾಗಿ ತಿಳಿಬಾರ್ದು. ಏನದು ಹಾಗೆ ಅಂತ ಹೇಳಿದ್ರೆ, ಇವಾಗ ಎಷ್ಟೋ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸರ್ಟಿಫಿಕೇಟ್ಗಳೆಲ್ಲವನ್ನು ಕೊಡ್ತೀವಿ, ಆದರೆ ಯಾವ ಮಟ್ಟದಲ್ಲಿ ಅದಕ್ಕೆ ರೆಕಗ್ನೈಸ್ ಇದೆ ಯೋಚನೆ ಮಾಡಿ ಅಲ್ವಾ? ಯಾವ ಮಟ್ಟದಲ್ಲಿ ರೆಕಗ್ನೈಸೇಷನ್ ಇದೆ? ಇಲ್ಲ. ನಾವು ಹಲವಾರು ಇದನ್ನು ಪಾರಿತೋಷಕಗಳನ್ನು ತಗೊಳ್ತೀವಿ, ಕೊಡ್ತಾರೆ, ಆದರೂ ಕೂಡ ಅದಕ್ಕೆ ಯಾವ ಇದಕ್ಕಿದೆ ಏನು ಅಂದರೆ, ನಮ್ಮ ಮನೆಯಲ್ಲಿ ಎಲ್ಲ ಬೋರ್ಡ್ ಹಾಕ್ಕೋಬೋದು, ಆ ಸರ್ಟಿಫಿಕೇಟ್ಗಳೆಲ್ಲ ಫೋಟೋಗಳು ಹಾಕ್ಕೋಬೋದು, ನಾನು ಇದನ್ನು ತೊಗೊಂಡಿದ್ದೀನಿ ಅಂತ. ಆದರೆ ಯಾರಿಗೆ ಅದು ಎಲ್ಲಿ ಬೆಲೆ ಸಿಕ್ಕುತ್ತೆ? ಅದು ಬೆಲೆ ಸಿಕ್ಕೋದಿಲ್ಲ. ಆದ್ದರಿಂದ ಇದಕ್ಕೆ ನಾವು ಇಂಥ ಎಲ್ಲ ವಿಚಾರಗಳನ್ನು, ಹಲವಾರು ವಿದ್ಯಾಭ್ಯಾಸದಲ್ಲಿ ವಿಚಾರಗಳನ್ನು ನೋಡುವಾಗ, ತಿಳಿಯುವಾಗ ಇದಕ್ಕೆ ಕನೆಕ್ಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಈಗ ಜ್ಯೋತಿಷ್ಯದ ವಿಚಾರದಲ್ಲಿ ಹೈಯರ್ ಎಜುಕೇಷನ್ ಹೇಗಾಯಿತು ಅನ್ನೋದನ್ನು ಒಂದು ಪಾಯಿಂಟ್ ತೋರಿಸ್ತೇನೆ. ಈ ಜ್ಯೋತಿಷ್ಯ ಶಾಸ್ತ್ರವು ಎಲ್ಲರಿಗೂ ತಿಳಿದಂತೆ ಇದು ವೇದವಿದ್ಯೆ. ಇದು ಎಲ್ಲರೂ ಕೂಡ ಕಲಿಯೋಕ್ಕೆ ಸಾಧ್ಯವಾಗದೇ ಇರುವಂತಹ ವಿದ್ಯೆ. ಯಾವುದಾದರೊಂದು ಪೂರ್ವಜನ್ಮದ ಒಂದು ಪುಣ್ಯದ ಸುಕೃತದಿಂದ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋದಕ್ಕೆ ಸಾಧ್ಯ. ಆ ಕಾರಣದಿಂದ ಇದು ನಿಜವಾಗಲೂ ಕೂಡ ಎಲ್ಲ ವಿದ್ಯೆಗಳಿಗಿಂತ ಮೇಲಿನ ವಿದ್ಯೆ ಅಂತ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿದ್ಯೆಯ ಹೊರತು ಇದು ಪುಸ್ತಕಕ್ಕೆ ಸಂಬಂಧಪಟ್ಟದ್ದಾಗಲಿ ಅಥವಾ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಥ ವಿದ್ಯೆ ಅಲ್ಲ. ಇದು ಜ್ಞಾನಕ್ಕೆ ಸಂಬಂಧಪಟ್ಟ ವಿದ್ಯೆ, ಆದ್ದರಿಂದ ಇದು ಅತ್ಯುನ್ನತವಾದಂತಹ ವಿದ್ಯೆ ಅಂತ ಹೇಳುತ್ತೆ. ಮತ್ತು ಈ ವಿದ್ಯೆಯನ್ನು ಯಾರು ಇದರಲ್ಲಿ ಕಲಿತಾರೆ ಅವರಿಗೆ ಇದು ಜನ್ಮಾಂತರಗಳಿಗೆ ಇದು ಕ್ಯಾರಿ ಓವರ್ ಆಗುತ್ತೆ. ಅದಕ್ಕೆ ಹೇಳಿರೋದು ವೇದ ವಿದ್ಯೆ ಒಂದೇ ಎಲ್ಲ ಜನ್ಮಗಳಿಗೂ ಕೂಡ ಅದು ಕ್ಯಾರಿ ಓವರ್ ಆಗೋದು. ಬಟ್ ಅದು ಬಿಟ್ಟು ಬೇರೆ ಯಾವುದೇ ಈ ಕಾಲದ ಈ ಒಂದು ಇದರಲ್ಲಿ ಸರ್ಟಿಫಿಕೇಟ್ ತೊಗೊಂಡಿರ್ತಕ್ಕಂಥ PhD ಸೈಂಟಿಸ್ಟು ಹಾಗೆ ಹೀಗೆ ಅಂತ ಏನು ತೊಗೊಂಡಿದ್ದೀವಿ, ಅದು ಯಾವುದೂ ಕೂಡ ಮುಂದಿನ ಜನ್ಮಕ್ಕೆ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇದೊಂದೇ ರಕ್ತಗತವಾಗಿ ನಮಗೆ ಜನ್ಮಾಂತರಗಳಿಗೆ ಬರೋದು. ಅದಕ್ಕೋಸ್ಕರನೇ ಈ ಒಂದು ವಿದ್ಯೆಯನ್ನು 5ನೇ ಮನೆಯಲ್ಲಿ ಇಟ್ಟಿದ್ದಾರೆ. ಇದನ್ನು ಹೈಯರ್ ಎಜುಕೇಷನ್ ಅಂತ ಹೇಳಿದ್ದಾರೆ. ಆದ್ದರಿಂದ ಇಂಥ ವಿದ್ಯೆಯನ್ನು ನಾವು ಅಸ್ಟ್ರಾಲಜರ್ಸ್ ಅಂತ ಏನು ಇದು ಮಾಡ್ತೀವಿ,
ಅವರನ್ನು ಅಸ್ಟ್ರಾಲಜರ್ ಹೇಳ್ಕೊಡ್ಬೇಕಾದ್ರೆ, ಅಸ್ಟ್ರಾಲಜಿಯನ್ನು ಕಲಿಬೇಕಾದ್ರೆ ಅವರಿಗೆ ಈ 5ನೇ ಮನೆಯಲ್ಲಿ ಯಾವುದಾದರೂ ಒಂದು ರೀತಿಯಾದಂಥ ಲಗ್ನಕ್ಕೆ ಸಂಬಂಧ, ಲಗ್ನಾಧಿಪತಿಗೆ ಸಂಬಂಧ ಮತ್ತು ವಿದ್ಯೆಗೆ ಅವಕಾಶ, ಈ ವಿದ್ಯೆಗೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ಸ್ವಲ್ಪ ನೋಡಿಕೊಂಡು ವಿದ್ಯಾಭ್ಯಾಸವನ್ನು ಕಲಿತರೆ ಅವ್ರಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು ಅಂತ ಹೇಳುತ್ತೆ. ಅದೇ ರೀತಿ ಈ ಒಂದು ವಿದ್ಯಾಭ್ಯಾಸದ ಜೊತೆಗೆ ಹೈಯರ್ ಎಜುಕೇಷನ್ ವಿಚಾರವನ್ನು ಹೇಳುವಾಗ ಇನ್ನೊಂದೆರಡು ವಿಚಾರಗಳನ್ನು ಹೇಳ್ತೇನೆ. ಈಗ ಹೈಯರ್ ಎಜುಕೇಷನ್ ಅನ್ನುವಂಥ ವಿಚಾರದಲ್ಲಿ ವಿದ್ಯಾಭ್ಯಾಸವನ್ನು ಹೇಳ್ತಕ್ಕಂಥದ್ದು 2ನೇ ಮನೆ ಮತ್ತು 4ನೇ ಮನೆ ಅಂತ ಹೇಳಿ ಗೊತ್ತಾಗಿದೆ. ಈಗ ಡಿಗ್ರಿ ಓದಿರ್ತಾರೆ ಅಥವಾ SLC ಓದಿರ್ತಾರೆ ಅಥವಾ BA BCom BSc ಯಾವುದೋ ಒಂದು ಡಿಗ್ರಿ ಮಾಡಿ ಅಥವಾ SLC PUC ಮಾಡಿ ನಿಂತು ಹೋಗಿರುತ್ತೆ. ಆಮೇಲೆ 2 ವರ್ಷ 3 ವರ್ಷ ಬಿಟ್ಟ ಮೇಲೆ ಆ ವ್ಯಕ್ತಿಗೆ ಯಾವುದೋ ಒಂದು ರೀತಿಯಾದಂಥ ಕೋರ್ಸು, ಸಣ್ಣದಾದಂಥ ಯಾವುದೋ ಒಂದು ಕಂಪ್ಯೂಟರ್ ಕೋರ್ಸು, ಯಾವುದೋ ಒಂದು ಆರ್ಟ್ ಕೋರ್ಸು, ಹೀಗೆ ಯಾವುದೋ ಒಂದು ಕೋರ್ಸುಗಳಿಗೆ ಈ ಜಾತಕನೇನಾದರೂ ಸೇರಬೇಕಾದ್ರೆ ಆ ವಿದ್ಯೆಯು ಅಕಾಡೆಮಿಕಲ್ ವಿದ್ಯೆ ಅಲ್ಲದೆ ಅಥವಾ ಅಕಾಡೆಮಿಕಲ್ ವಿದ್ಯೆಯು ನಿಂತೋಗಿ ಮುಂದೆ ಬರೆಸ್ಬೇಕಂತ ದಾರಿಯನ್ನು ಬದಲಾಯಿಸಿ ಮುಂದೆ ಬರ್ತಕ್ಕಂಥ ಸರ್ಟಿಫಿಕೇಟ್ ಕೋರ್ಸುಗಳಂತ ಹೇಳ್ತೀವಿ. ಅನೇಕ ಜನ ಮಾಡಿದ್ದಾರೆ ಈ ಥರ ಸರ್ಟಿಫಿಕೇಟ್ ಕೋರ್ಸುಗಳಲ್ವಾ. ಆ ಸರ್ಟಿಫಿಕೇಟ್ ಕೋರ್ಸುಗಳೆಲ್ಲ ವಿದ್ಯೆಯನ್ನು ಕೂಡ ಈ 5ನೇ ಮನೆ ಹೇಳುತ್ತದೆ. ಆದ್ದರಿಂದ ಈ 5ನೇ ಮನೆಗೆ ಅದನ್ನು ಹೈಯರ್ ಎಜುಕೇಷನ್ ಅಂತ ಆ ಅರ್ಥದಲ್ಲಿ, ಅಂದರೆ ನಿಂತೋಗಿದ್ದಂಥದ್ದು ಅಥವಾ ಎಜುಕೇಷನ್ನ ಒಂದು ಮಟ್ಟ ಆಗಿ ಅದು ತದನಂತರ ಅವನು ಮುಂದಕ್ಕೆ ವರ್ಷವಂತ ಇದಾದ್ದರಿಂದ ಅದನ್ನು ಎಜುಕೇಷನ್, ಹೈಯರ್ ಎಜುಕೇಷನ್ ಸರ್ಟಿಫಿಕೇಟ್ ಕೋರ್ಸುಗಳು ಅದಕ್ಕೆಲ್ಲನೂ ಕೂಡ 5ನೇ ಮನೆಯಲ್ಲಿ ಅದನ್ನು ನೋಡ್ತೇವೆ. ಮತ್ತು ಈ 5ನೇ ಮನೆಯನ್ನು ನೋಡುವಾಗ ಮತ್ತು 5ನೇ ಮನೆಯನ್ನು ವಿಚಾರದಲ್ಲಿ ಎಲ್ಲ ವಿಚಾರಗಳು, ಹಲವಾರು ವಿಚಾರಗಳಿದೆ ಅಂತ ಹೇಳಿದ್ದೀವಿ. ಆ ಹಲವಾರು ವಿಚಾರಗಳಲ್ಲಿ ಒಂದೊಂದು ಎಲ್ಲದಕ್ಕೂ ಕೂಡ ಅದಕ್ಕೆ 5ನೇ ಮನೆಯ ಕಾರಕ ಯಾರು? 5ನೇ ಮನೆಯ ಕಾರಕನನ್ನು ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಗುರು ಅಂತ ಹೇಳ್ತೀವಿ. 5th ಹೌಸ್ ಕಾರಕ ಯಾರು ಅಂತ ಕೇಳಿದ ತಕ್ಷಣ ಎಲ್ಲರೂ ಕೂಡ ಗುರು ಅಂತ ಹೇಳ್ತೀವಲ್ವ. ಆದರೆ 5ನೇ ಮನೆಯ ಕಾರಕತ್ವದಲ್ಲಿ ಇರ್ತಕ್ಕಂಥ ಅನೇಕ ವಿಷಯಗಳು ಅಂತ ಏನು ಹೇಳಿದ್ದೀವಿ, ಆ ಥರ ಒಂದೊಂದು ವಿಷಯಗಳನ್ನು ನಾವು ತೀರ್ಮಾನ ಮಾಡುವಾಗ ನಾವು ಬೇರೆ ಬೇರೆ ಗ್ರಹಗಳ ಒಂದು ಬಲಾಬಲಗಳನ್ನು, ದೃಷ್ಟಿಗಳನ್ನು ಗಮನಿಸಿ ಆ ಜಾತಕರಿಗೆ ಈ 5ನೇ ಮನೆಯ ವಿಚಾರದಲ್ಲಿ ನಾವು ಆ ವ್ಯಕ್ತಿ ಹೋಗಿರುವಂಥ ಆ ವಿಚಾರ ಅದಿರ್ಬೋದು 5ನೇ ಮನೆ, ಆದರೆ ಪಾಯಿಂಟ್ ಅನ್ನೋದು ಬೇರೆ ಇರುತ್ತೆ. ಆ ಪಾಯಿಂಟಿಗೆ ತಕ್ಕಂತೆ ಆ ಗ್ರಹಗಳನ್ನು ಸಂಯೋಜಿಸಿ ಆ ವ್ಯಕ್ತಿಗೆ ಫಲಾಫಲಗಳನ್ನು ಹೇಳಬೇಕು ಅಂತ ಹೇಳುತ್ತೆ. ಆದ್ದರಿಂದ 5ನೇ ಮನೆಯ ವಿಚಾರವನ್ನು ತಗೊಂಡಾಗ ಮೊದಲು ರಾಶಿ ಕುಂಡಲಿಯಲ್ಲಿ ಹೇಗೆ ಅದನ್ನು ತೋರಿಸುತ್ತೆ ಅಥವಾ ಅದನ್ನು ಹೇಗೆ ಗಮನಿಸೋದು ಅನ್ನೋದಕ್ಕೆ ಒಂದು ವಿಚಾರವನ್ನು ಹೆಚ್ಚಿನ ರೀತಿಯಲ್ಲಿ ಹೇಳ್ತೇನೆ. ಏನದು ಅಂದರೆ, ಪ್ರತಿಯೊಬ್ಬರಿಗೂ ತಿಳಿದಿದೆ, ಎಲ್ಲರೂ ಕೂಡ ಯೋಗ ಫಲ ಅನ್ನುವಂಥದ್ದು ಅತ್ಯುತ್ತಮವಾದದ್ದು. ಯೋಗ ಫಲ ಅನ್ನೋದು ಅತ್ಯುತ್ತಮವಾದದ್ದು ಅಂತ. ಆ ಯೋಗಗಳನ್ನು ನಾವು ನೋಡಬೇಕಾದ್ರೆ ನಾವು ರಾಶಿ ಕುಂಡಲಿಯಲ್ಲಿ ಮಾತ್ರವೇ ಯೋಗಗಳನ್ನು ನೋಡಬೇಕೇ ಹೊರತು ಬೇರೆ ಕುಂಡಲಿಗಳಲ್ಲಿ ಆ ಯೋಗ ಫಲವನ್ನು ನೋಡೋದಿಲ್ಲ. ಅದು ಈಗ ಉದಾಹರಣೆಗೆ ರಾಶಿ ಕುಂಡಲಿಯಲ್ಲಿ ಇರುವಂತಹ ಪಂಚಮ ಭಾವದಲ್ಲಿರುವಂತಹ ಲಗ್ನಾಧಿಪತಿ ಪಂಚಮಾಧಿಪತಿ ಇಬ್ಬರೂ ಕೂಡ ಪಂಚಮದಲ್ಲೇ ಸ್ಥಿತರಾಗಿದ್ದಾಗ ಅದಕ್ಕೆ ಒಂದು ಯೋಗ ಉಂಟಾಗುತ್ತದೆ ಅಂತ ಹೇಳ್ತೀವಿ. ಕೇಂದ್ರ ತ್ರಿಕೋಣಗಳ ರಾಜಯೋಗ ಉಂಟಾಗುತ್ತದೆ ಅಂತ. ಮತ್ತು ಹೈಯರ್ ಎಜುಕೇಷನ್ಗೆ ಲಗ್ನಾಧಿಪತಿಯೇ ಹೈಯರ್ ಎಜುಕೇಷನ್ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದಲೂ, ಹೈಯರ್ ಎಜುಕೇಷನ್ ಅಧಿಪತಿಯ ಒಡನೆಯೇ ಸ್ಥಿತನಾಗಿರೋದ್ರಿಂದಲೂ ಹೈಯರ್ ಎಜುಕೇಷನ್ಗೆ ಈ ಜಾತಕನಿಗೆ ಅವಕಾಶವಿರುತ್ತದೆ ಅಂತ ಹೇಳಿ ಅದು ಯೋಗ ಇದೆ ಅಂತ ಹೇಳ್ತೀವಿ. ಆದರೆ ಭಾವಕುಂಡಲಿಯನ್ನು ನೋಡಬೇಕು ಅಂತ ಹೇಳಿ ಹೋದಾಗ, ಈಗ ಉದಾಹರಣೆಗೆ ಆ ಭಾವಕುಂಡಲಿಯಲ್ಲಿ ಆ ಲಗ್ನಾಧಿಪತಿಯೇ ಆಗಬಹುದು ಅಥವಾ ಪಂಚಮಾಧಿಪತಿಯೇ ಆಗಬಹುದು, ಯಾರಾದರೂ ಷಷ್ಠ ಸ್ಥಾನಕ್ಕೆ ಹೋಗಿದ್ದಾಗ ಆ ಭಾವಕುಂಡಲಿಯಲ್ಲಿ ನಾವು ಆ ಯೋಗವನ್ನು ಹೇಳ್ತೀವೋ? ಯೋಗ ಇರುತ್ತೋ? ಇಲ್ಲ. ಮತ್ತು ಅದರಲ್ಲಿ ಯೋಗ ಇದೆಯಲ್ಲ ಇದರಲ್ಲಿ ರಾಶಿ ಕುಂಡಲಿಯಲ್ಲಿ. ಆ ರಾಶಿ ಕುಂಡಲಿಯಲ್ಲಿ ಇರುವಂತಹ ಯೋಗ ಬಲದಿಂದ ಆ ವ್ಯಕ್ತಿಗೆ ಹೈಯರ್ ಎಜುಕೇಷನ್ನು ಚೆನ್ನಾಗಿ ಬರುತ್ತೆ ಅಥವಾ ಎಜುಕೇಷನಲ್ಲಿ ಚೆನ್ನಾಗಿರ್ತಾನೆ. ಆದರೆ
ಭಾವಕುಂಡಲಿಯಲ್ಲಿ 6ನೇ ಮನೆಗೆ ಹೋಗಿದ್ದಾನೆ ಹಾಗೆ ಅಂತ ಹೇಳಿದಾಗ ಅದರ ಫಲಾಫಲಗಳು ಬೇರೆ ಆಗೋದಿಲ್ವೇ? ಖಂಡಿತ ಬೇರೆ ಆಗತ್ತೆ. ಯಾವ ವಿಚಾರಕ್ಕೆ? ಆ ಯಾವ ಕಾರಕತ್ವ ಗ್ರಹನಿದ್ದಾನೆ, ಆ ಗ್ರಹನ ಒಂದು ಕಾರಕತ್ವದ ಮೇಲೆ ಆ ಕಾರಕತ್ವದ ವಿಚಾರವಾಗಿ ಫಲಾಫಲಗಳಲ್ಲಿ ವ್ಯತ್ಯಾಸವಾಗುತ್ತಿದೆ ಹೊರತು ಈ ಯೋಗ ಫಲ ಅನ್ನೋದು ಬಂದೇ ಬರುತ್ತೆ. ಆ ಯೋಗ ಫಲಗಳು ಆ ವ್ಯಕ್ತಿಗೆ ಕಾಲದಲ್ಲಿ, ಅಂದರೆ ಆ ದಶಾಭುಕ್ತಿ ಕಾಲಗಳಲ್ಲಿ ಅವೆಲ್ಲ ಉಂಟಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ರಾಶಿಚಕ್ರವನ್ನು ಮೊದಲು ಸರಿಯಾಗಿ ಅನಲೈಸ್ ಮಾಡಿಕೊಂಡು ರಾಶಿಚಕ್ರದಲ್ಲಿ ಇದ್ದರೆ ಮಾತ್ರ ಎಲ್ಲ ಫಲಗಳು ಬೇರೆ ಕುಂಡಲಿಗಳಲ್ಲಿ ಅದು ಆಗುತ್ತಾ ಇಲ್ವಾ, ಫಲ ಅನುಭವಕ್ಕೆ ಬರುತ್ತಾ ಇಲ್ವಾ ಅನ್ನೋಂಥದ್ದನ್ನು ನೋಡೋಕ್ಕೆ ಸಾಧ್ಯವೇ ಹೊರತು ರಾಶಿಚಕ್ರದಲ್ಲಿ ಇಲ್ಲ ಅಂದರೆ ಬೇರೆ ಯಾವ ಕುಂಡಲಿಯಲ್ಲಾಗಲಿ ಯಾವ ಒಂದು ದಶಾಭುಕ್ತಿಗಳಲ್ಲಾಗಲಿ ಅದು ಫಲವನ್ನು ಕೊಡೋದಿಲ್ಲ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ನಾನು ಈ ಬಿ ವಿ ರಾಮನ್ ಅವರ ಸಂಸ್ಥೆಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇವ್ರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈಗ ಗಜೇಂದ್ರ ಅವರನ್ನು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊದಲಿಗೆ ಗಜೇಂದ್ರ ಅವರು ಈ ಸ್ಮರಣಿಕೆಯನ್ನು ರಾಮಚಂದ್ರ ಅವರು ಕೊಡಬೇಕು ಅಂತ ಕೇಳ್ಕೊತೀನಿ. ಎಸ್ ಸರ್, ಆಮೇಲೆ ನಿಮ್ಮ ಸಜೆಷನ್ ಹೇಳ್ತೀನಿ.